ಹೆಲೋ ನಮಸ್ಕಾರ, ನಾನು ನಿಮ್ಮ ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ, ವಿ ಆರ್ ಗೋಯಿಂಗ್ ಟು ಗೋವಾ ಫಾರ್ ದ ಫಸ್ಟ್ ಟೈಮ್. ನನ್ನ ಮಗಳ ಜೊತೆ ಹೋಗ್ತಾ ಇರೋದು. ಐ ಆಮ್ ಸೋ ಎಕ್ಸೈಟೆಡ್. ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ. ಸೊ ಆಲ್ರೆಡಿ ಇವಾಗ ಹೊರಡೋ ಟೈಮ್ 10 ಎಕ್ಸಾಕ್ಟ್ಲಿ ಇವಾಗ. ಸೊ ಇವಾಗ ಹೊರಡಬೇಕು. ನಮ್ಮ ಫ್ಲೈಟ್ ಇರೋದು ಆ್ಯಕ್ಚುಲಿ ಮಧ್ಯಾಹ್ನ 1 ಗಂಟೆಗೆ. ಬಟ್ ಇಲ್ಲಿಂದ ನಾವು ಏರ್ಪೋರ್ಟ್ ಹೋಗೋಕ್ಕೆ 1.5 ಅವರ್ ಬೇಕು. ಸೊ ಅಲ್ಲಿ ಹೋಗಿ ಮತ್ತೆ ಬೋರ್ಡಿಂಗ್ ಪಾಸ್ ಎಲ್ಲ ತೊಗೊಂಡು ಚೆಕ್ ಇನ್ ಆಗೋದು ಎಲ್ಲ ಪ್ರಾಸೆಸ್ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಪಾಪು ಜೊತೆ ಹೋಗ್ತಾ ಇರೋದ್ರಿಂದ ವಿ ಡೋಂಟ್ ವಾಂಟ್ ಟು ರಿಸ್ಕ್ ಲೇಟಾಗಿ ಸುಮ್ಮನೆ ಗಡಿಬಿಡಿ ಮಾಡೋದು ಬೇಡ. ಅಲ್ಲೂ ಹೋಗಿ ಒಂಚೂರು ಫೋಟೋಸ್ ತೊಗೋಬೋದು ಅಂತ ಹೇಳಿ ವಿ ಆರ್ ಲೀವಿಂಗ್ ಅರ್ಲಿ. ಸೊ ಇವಾಗ ಹೊರಡ್ತೀವಿ. ಆ್ಯಂಡ್ ಆಲ್ಸೋ ಹೊರಡೋದು ಮುಂಚೆ ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಯಿತು, ಅದು ಹೇಳ್ಬಿಡ್ತೀನಿ. ಸೊ ಬೇಸಿಕಲಿ ನಾನು ಒಂದು ಶೂ ಆರ್ಡರ್ ಮಾಡಿದ್ದೆ. ನಾನು ಆರ್ಡರ್ ಮಾಡಿದ್ದು December 9th. ಸೊ ನಾಳೆ ಡೆಲಿವರಿ ಇದೆ 15th ಅಂತ ನನಗೆ ಅಲ್ಲಿ ಬಂದಿತ್ತು. ಬಟ್ ಐ ವಾಸ್ ಮ್ಯಾನಿಫೆಸ್ಟಿಂಗ್ 14th ಬರಬೇಕು. 14th ಅಷ್ಟೊತ್ತಿಗೆ ಬರಬೇಕು ಅಂತ. ಬಟ್ ಇವತ್ತು ಬೆಳಗ್ಗೆ ತನಕನೂ ಏನೂ ಅಪ್ಡೇಟ್ ಇರಲಿಲ್ಲ. ಬೆಳಗ್ಗೆ ಆ್ಯಪಲ್ ಅಪ್ಡೇಟ್ ಆಯಿತು 14th December ಡೆಲಿವರಿ ಇದೆ ಅಂತ. ಆ್ಯಂಡ್ ಐ ವಾಸ್ ಲೈಕ್, ಇವತ್ತು ಬಂದೇ ಬರುತ್ತೆ ಹೋಗೋ ಅಷ್ಟೊತ್ತಿಗೆ ನಾನು ಪಾಪುಗೆ ಶೂಸ್ ಹಾಕ್ಕೊಂಡೇ ಏರ್ಪೋರ್ಟಿಗೆ ಕರ್ಕೊಂಡು ಹೋಗೋದು ಅಂತ. ಆ್ಯಂಡ್ ನನಗೆ ಬೆಳಗ್ಗೆ ಒಂದು 8:45 ಹಾಗೆ ಒಂದು ವಾಟ್ಸಪ್ ಮೆಸೇಜ್ ಬಂತು ಫ್ರಮ್ ಫಸ್ಟ್ ಕ್ರೈ ಸೇಯಿಂಗ್ ಈ ನಂಬರಿಂದ ಡೆಲಿವರ್ ಆಗ್ತಿದೆ ಅಂತ. ಸೊ ಅವ್ರಿಗೆ ಕಾಲ್ ಮಾಡಿದ್ದೆ ಬೆಳಗ್ಗೆನೆ. ಅವರು ಒಂದು 11:30-12 ಗಂಟೆ ಆಗುತ್ತೆ ಮೇಡಮ್ ನಿಮ್ಮ ಅಡ್ರೆಸ್ಗೆ ಬರೋದು ಅಂತ. ನಾನು ಪ್ಲೀಸ್ ಸರ್ 10 ಗಂಟೆ ಅಷ್ಟೊತ್ತಿಗೆ ಕೊಡಿ, ನಾವು ಹೊರಡ್ತಿದ್ದೀವಿ ಹಾಗೆ ಹಿಂಗೆ ಅಂತ ಹೇಳಿದೆ. ಆ್ಯಂಡ್ ಇವಾಗ ಜಸ್ಟ್ ಕಾಲ್ ಮಾಡಿದ್ದೆ. ಅವ್ರು ಹೇಳಿದ್ರು ಇನ್ನೊಂದು 5-10 ನಿಮಿಷದಲ್ಲಿ ಅಲ್ಲಿರ್ತೀನಿ, ಬರ್ತಿದ್ದೀನಿ ಅಂತ. ಆ್ಯಂಡ್ ನಾನು ಅಭಿ ಹತ್ರ ಹೇಳಿದ್ದೆ, ನನ್ನ ಕಾರ್ ಹತ್ತೋ ಟೈಮ್ಗಾದರೂ ಅವ್ರು ಬರ್ತಾರೆ, ನನ್ನ ಕಾರಲ್ಲೇ ಅದನ್ನು ಅನ್ಪ್ಯಾಕ್ ಮಾಡಿಕೊಂಡು ಪಾಪುಗೆ ಶೂಸ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ. ಆ್ಯಂಡ್ ಇಟ್ಸ್ ಹ್ಯಾಪನಿಂಗ್. ಅದೇನೋ ಗೊತ್ತಿಲ್ಲ, ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಬಟ್ ನಾವು ಅಂದ್ಕೊಂಡಿದ್ದಾದರೆ ನೋಡಿ, ಸಣ್ಣ ವಿಷಯ ಆಗುತ್ತೆ ಅಂದರೆ ದೊಡ್ಡ ವಿಷಯನೂ ಆಗುತ್ತೆ. ಸೊ ಇನ್ನು ತಡ ಮಾಡೋದು ಬೇಡ, ನಾನು ಸುಸು ಎಲ್ಲ ಮಾಡಿಬಿಟ್ಟು ಹೊರಡೋಣ. ಸೊ ಕಮ್ ವಿತ್ ಮೀ. 2942 ಇದು ದೊಡ್ಡದಾಗತ್ತೆ ಅನ್ಸುತ್ತಲ್ವಾ? ಅತ್ತಗಿ ಇನ್ನೊಂದು ವಿಚ್ ಇಸ್ ಗುಡ್. ಎರಡು ಸೇಮ್ ಸೈಜೇ. ಇಲ್ಲ ಒಂದು ದೊಡ್ಡದು ಒಂದು ಚಿಕ್ಕಲ್ಲ. ಫಸ್ಟ್ ಕ್ರೈ ಇದು ಆಲ್ಪ್ ಬೆಸ್ಟ್ ಸ್ಟೈಲಿಗೆ, ಈ ಸ್ಟೈಲ್ಗೆ ಇದು ಗುಂಡನ ಅಲ್ಲಿ ಹೋಗ್ತಾ ಇದೀವಿ ನಾವು. ಬಾಯ್ ಹೋಗ್ತಾ ಇದೀವ, ಬಾಯ್ ಹೋಗ್ತಾ ಇದೀವ ನಾವು. ಬಿಸಿಲು ಇದಾಕ್ಬಿಡಣ. ಗುಂಡನ ಅಲ್ಲಿ ಹೋಗ್ತಾ ಇದ್ದ. ಓನೋತು ಇಲ್ಲೇ ಇದೆ ಅಮ್ಮ, ಇಲ್ಲೇ ಇದೆ ಅಮ್ಮ. ಗುಂಡ ಹಾಕುವ. ಹೆದರ್ಕೊಬಿಡ್ತಾಳ. ಸೊ ಅಭಿದು ಸ್ವಲ್ಪ ಏನೋ ಇಶ್ಯೂ ಆಯಿತು ಅಂದ್ಬಿಟ್ಟು ಅವನು ಮತ್ತೆ ಬೇರೆ ಕ್ಯೂ ಅಲ್ಲಿ ಬರ್ತಿದ್ದಾನೆ. ನಂದು ಡಿಜಿ ಹತ್ರ ಅಲ್ಲಿ ಲಾಗಿನ್ ಆಗಿತ್ತು, ಅವನದೇನೋ ಸ್ವಲ್ಪ ಇಶ್ಯೂ ಆಯಿತು ಅಂತ ಅವ್ನು ಬೇರೆ ಕಡೆ ಬರ್ತಿದ್ದಾನೆ. ನಂದು ಪಾಪಣ್ಣಿದು ಎಂಟರಿ ಆಯಿತು. ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್. ಆನ್ ಮಾಡ್ತಾ ಇದ್ದೀರಾ? ಕಕ್ಕ ಮಾಡ್ತಾ ಇದ್ದ ಕಳ್ಳಣ್ಣ. ಹೌದಾ? ಎತ್ತೋಬೇಕಾ? ಪ್ರತಿ ಏರ್ಪೋರ್ಟಲ್ಲೂ ಈ ಥರ ಬೇಬಿ ಕೇರ್ ಇರುತ್ತೆ. ಯಾರ್ಯಾರೆಲ್ಲ ಫೀಡಿಂಗ್ ಮಾಡಿಸ್ತೀರಾ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಮಕ್ಕಳದು ನೋಡಿ ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಆಲ್ಸೋ ರೂಮ್ಸ್ ಇದೆ 2. ವಿ ಕ್ಯಾನ್ ಐದರ್ ಫೀಡ್ ಆರ್ ಚೇಂಜ್ ದಿ ಡೈಪರ್. ಸೊ ಇಲ್ಲಿ ಫೀಡ್ ಮಾಡೋಕ್ಕೂ ಇದೆ, ಪಾಪು ಡೈಪರ್ ಚೇಂಜ್ ಮಾಡೋಕ್ಕೂ ಇದೆ. ಸೊ ಇವಾಗ ಪಟ್ ಅಂತ ನಾನು ಇವಳಿಗೆ ಡೈಪರ್ ಚೇಂಜ್ ಮಾಡಬೇಕು, ಫೀಡ್ ಮಾಡಿಸ್ಬೇಕು. ಮೇಡಮ್ ಬೆಳಗ್ಗೆ ಕಕ್ಕ ಮಾಡಿಲ್ಲ, ಇವಾಗ ಮಾಡಿದೆ ಅಲ್ಲ ಶಮಣ. ಸೊ ಇವಾಗ
ಇವಾಗ ಬೇಗ 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 ಮಾಡ್ಬಿಡೋದ. ತಿನ್ನಕ್ಕೆ ಬಂದ್ವಿ. ನಮಗಿನ್ನ 10 ಮಿನಿಟ್ಸ್ ಇದೆ ಬೋರ್ಡ್ ಆಫ್ ಆಗೋಕ್ಕೆ. ಬಟ್ ಸ್ವಲ್ಪ ಹೊಟ್ಟೆ ಹಶು ಆಗ್ತಾಯಿತ್ತು ಶೇಕ್ ಕುಡ್ದಿದ್ರಿಂದ. ಸೊ ವಿ ಕೇಮ್ ಹಿಯರ್ ಆ್ಯಂಡ್ ಅವ್ರನ್ನ ಕೇಳಿದ್ವಿ ಏನು ಫಾಸ್ಟಾಗಿ ಸಿಗುತ್ತೆ ಅಂತ. ಅವರು ಬಿಸಿಬೇಳೆ ಬಾತ್ ಅಂದರು. ಸೊ ಬಿಸಿಬೇಳೆ ಬಾತ್ ತೊಗೋತಾ ಇದ್ದೀವಿ. ನೋಡಿ, ಇದು ಆಲ್ರೆಡಿ ರೆಡಿ ಇರುತ್ತೆ. ಕೊಡೋಕ್ಕೆ ಸುಮ್ಮನೆ ಬಿಲ್ಡಪ್ ಕೊಟ್ಬಿಟ್ಟು 5 ನಿಮಿಷ ತಗೋತಾರೆ. ಹೌಸ್ ದ ಟೇಸ್ಟ್? ಚೆನ್ನಾಗಿದೆಯಾ? ಬಿಲ್ಡಪ್ ಸಿನಿಮಾ ಅಲ್ಲೇ ಹೋಗ್ತಾ ಇದ್ದೀವಿ ನಾವು. ಸಿನಿಮಾ ಅಲ್ಲೇ ಹೋಗ್ತಾ ಇದ್ದೀವಿ ನಾವು. ನಮ್ಮ ಪಾಪುಗೆ ಈ ಥರ ಒಂದು ಕವರ್ ಕೊಟ್ಬಿಟ್ರೆ ಆಯಿತು, ಆಟ ಆಡ್ಕೊಂಡಿರ್ತಾಳೆ ಆರಾಮಾಗಿ. ಫೈನಲಿ ನಮ್ಮ ಸ್ಟೇ ರೀಚ್ ಆದ್ವಿ. ಎಂಟ್ರೆನ್ಸ್ ಈ ಥರ ಇದೆ, ಒಂಥರ ಬೋಹೋ ಥೀಮ್, ಗ್ರೀನರಿ ಸಖತ್ತಾಗಿ ಅನಿಸ್ತಾ ಇತ್ತು. ಆ್ಯಂಡ್ ರೆಸ್ಟೋರೆಂಟಲ್ಲಿ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ. ಅಭಿ ರಿಸೆಪ್ಷನಲ್ಲಿ ಎಲ್ಲ ಫಿಲ್ ಮಾಡ್ತಿದ್ದ. ಈ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ದೂರ ವಾಕ್ ಮಾಡಬೇಕಿತ್ತು ಅಷ್ಟೇ. ಬಟ್ ವ್ಯೂ ಸಕ್ಕತ್ತಾಗಿದೆ, ಗ್ರೀನರಿ ಎಲ್ಲನೂ. ನಮ್ಮ ರೂಮ್ಗೆ ಹಿಂಗೆ ಎಂಟರ್ ಆಗೋದು. ಇದನ್ನು ಗ್ರ್ಯಾಂಡ್ ಅದೇನೋ ರೂಮ್ ಅಂತಾರೆ, ಇಲ್ಲಿ ಹಾಕಿರ್ತೀನಿ. ಸೊ ಇಲ್ಲೇ ಬೀಚ್ ಇದೆ, ಇದು ಪ್ರೈವೇಟ್ ಬೀಚ್ ನಮ್ಮದು. ಆ್ಯಂಡ್ ಸೋ ಬ್ಯೂಟಿಫುಲ್. ಇಲ್ಲಿಂದ ಒಳಗೆ ಹೋಗೋದು. ಆ್ಯಂಡ್ ಇಲ್ಲಿ ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಇವಾಗ ಬಂದು ಅವ್ರು ಎಕ್ಸ್ಪ್ಲೇನ್ ಮಾಡಿ ಹೋದರು. ಫೋನ್ ಇಟ್ಟಿದ್ದಾರೆ, ಸೊ ಏನಾದರೂ ಇದ್ದರೆ ಫೋನ್ ಮಾಡಬೇಕಂತೆ ಅವ್ರಿಗೆ. ನಂಬರ್ಸ್ ಎಲ್ಲ ಸೇವ್ ಆಗಿದೆ. ಇದೆಲ್ಲ ಯಾವುದು ನಾವು ಯೂಸ್ ಮಾಡೋ ಅಲ್ಲ ಫಾರ್ ಶ್ಯೂರ್. ಆ್ಯಂಡ್ ದಿಸ್ ಇಸ್ ದ ರೂಮ್. ಸೋ ಬ್ಯೂಟಿಫುಲ್. ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ. ಅಲ್ಲಿ ನನ್ನ ಬ್ಯಾಗ್ ಇದೆ, ಲಗೇಜ್ ಎಲ್ಲ ಇನ್ನೂ ಬರಬೇಕು, ಆಮೇಲೆ ರೆಡಿ ಆಗೋದು. ಆ್ಯಂಡ್ ಇದು ಹಿಂಗಿದೆ. ಪುಟ್ ಪಾಪು, ಚಿನ್ನಣ್ಣ, ಹಾಯ್ ಗುಂಡ, ಹಾಯ್ ಚಿನ್ನಣ್ಣ. ಅಲ್ಲಿ ಬಂದಿದ್ದೀರಾ ನೀವು? ಅಲ್ಲಿ ಬಂದಿದ್ದೀರಾ? ಬೊಬ್ಬಾಯ್ ಬಂದಿದ್ದೀರಾ? ಸೊ ಇದಿದೆ. ಆ್ಯಂಡ್ ದಿಸ್ ಇಸ್ ದಿ ವಾಶ್ರೂಮ್. ಇಲ್ಲಿ ಹೋದರೆ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇಲ್ಲಿಂದ ಹೊರಗಡೆ ಕಾಣಿಸುತ್ತೆ ಬೀಚ್ ನೋಡ್ಕೊಂಡು ಸ್ನಾನ ಮಾಡೋದು. ಮಿಸಸ್ ಅರ್ಪಿತಾ ಅಭಿಷೇಕ್ ಏನು ಕೊಟ್ಟಿದ್ದಾರೆ? Dear Arpita Abhishek, a very warm welcome from my team. ರೆಸ್ಟೋರೆಂಟ್ಗಂತೆ ಕಾಲ್ ಮಾಡೋಣ, ಏನಿದೆ ನೋಡೋಣ. ನೋಡ್ಬಿಟ್ಟು ಇದೆಲ್ಲ ಡ್ರಿಂಕ್ಸು, ನಮ್ದಲ್ಲ, ರಮ್ಮು ವೈನಂತೆ ಇಲ್ಲಿದೆ. ಚಿನ್ನಣ್ಣ ಏನು ಆರ್ಡರ್ ಮಾಡೋಣ? ವೆಲ್ಕಮ್ ಡ್ರಿಂಕ್ ಇದೆ ಅಂದರು ತಿನ್ನಕ್ಕೆ. ಮೀನ್ಸು ಚಿನ್ನಣ್ಣ ಪಾಸ್ತಾ, ನೂಡಲ್ಸ್, ಬರ್ಗರ್. ಚಿನ್ನಿ ಪಾಪ ಆಂಟಿಗೆ ಫೋನ್ ಮಾಡು. ಬಿರಿಯಾನಿ ಮಾಡ್ಬಿಡ್ಲಾ ಒಂದು? ಚಿಕನ್ ಬಿರಿಯಾನಿ.
ನೋಡು ಮಮ್ಮಿ. ಹಾಯ್ ಡಿಚ್ಚಿ. ನಿಮ್ ನೋಡಿ ಹಿಂಗ್ ಕೊಂಡ್ಬಿಡ್ತಾ ಇರೋದು. ಯಾರದು? ಅಯ್ಯೋ ಆಂಟಿ, ನೀವ್ ಹಿಂಗ್ ಅಂತೀರ, ಫ್ಲೈಟ್ ಅಲ್ಲಿ ಬೆವ್ತೋಗೋಳೆ. ಇನ್ನೇನ್ ಹೇಳೋಣ? ಡಿಚ್ಚಿ 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 ಡಿಚ್ಚಿ. ಅವಳಗ್ ಬರ್ತಾ ಫ್ಲೈಟ್ ಅಲ್ಲಿ ಇದು ಹಾಕಂಗಿಲ್ಲ. ಯಾವ್ದೋ ವಾಯ್ಸ್ ಗೊತ್ತಲ್ಲ. ಚಿಕನ್ ಬಿರಿಯಾನಿ ಹೇಳ್ದೆ, ಬೇರೆ ಏನಾರ ಬೇಕಾ? ಏನ್ ಬೇಕು? ಫ್ರೂಟ್ ಬೌಲ್ ಬೇಕಾ? ಇದು ಹೇಳ್ಬಿಡು ಏನ್ ಬೇಕು. ವೆಲ್ಕಮ್ ಡ್ರಿಂಕು, ವರ್ಜಿನ್ ಮೊಜಿಟೋ ಬೇಕಾ? ನಾನೇನ್ ತಗೊಂಡ್ಲಿ? ಬೇಸಿಲ್ ಗ್ವಾವಾ ಡಿಲೈಟ್ ತಗೋತೀನಿ. ಗ್ವಾವಾ ಜ್ಯೂಸ್. ಶೇಮ್ ಲಗೇಜ್ ಬಂತು. ಡಿಚ್ಚಿ ಲಗೇಜ್ ಬಂತು. ಚಿನ್ನಿ ಪಾಪಗೆ ಹೊಸ ಡ್ರೆಸ್ ತೋರ್ಸ ಎಲ್ಲಾರ್ಗು. ಹ್ಯಾಟ್ ಹಾಕೊಳ್ಳೋಣ. ಹ್ಯಾಟ್ ಹಾಕ್ಬಿಟ್ಟು ತೋರ್ಸೋಣ ಎಲ್ಲಾರ್ಗು ಹೆಂಗಿದೆ ನಮ್ ಚಿನ್ನಿ ಪಾಪ ಅಂತ. ಬಾ, ಕುಚ್ ಬಟನ್ ಹಾಕ್ತೀನಿ. ಚಿನ್ನಿ ಪಾಪ ಇಲ್ಲಿ ಎಲ್ಲಾರ್ಗು ತೋರ್ಸೋಣ ನಮ್ ಚಿನ್ನಿ ಪಾಪದ ಡ್ರೆಸ್ ಹೆಂಗಿದೆ ನೋಡಿ. ನಮ್ ಚಿನ್ನಿ ಪಾಪ ಇರಕಲ್ಲ, ಇದು ಕಟ್ತೀನಿ ಇರಲ್ಲ. ಹೆಂಗಿದ್ದಾಳೆ ನಮ್ ಚಿನ್ನಿ ಪಾಪ. ಚಿನ್ನಿ ಪಾಪನು ಪಾಪ ಫುಲ್ ರೆಡಿ. ಮಮ್ಮ ಇನ್ನೂ ರೆಡಿನೇ ಆಗಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬಾತ್ರೂಮ್. ವಾವ್, ನಮ್ಮನೇಲೂ ಹಿಂಗಿಡ್ಬೇಕು ಅನ್ಸುತ್ತಪ್ಪ. ಸೋ ಎಸ್ಥೆಟಿಕ್. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಆ್ಯಂಡ್ ಈ ಡ್ರೆಸ್ದು ಲಿಂಕ್ ಹೇಳ್ಬೇಡಿ. ದಿಸ್ ಇಸ್ ಮೈ ವೆರಿ 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 ಓಲ್ಡ್ ಡ್ರೆಸ್. ಆ್ಯಕ್ಚುಲಿ ಪುಟಕ್ಕಾಗಿ ಇದೇ ಥರ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ, ತೋರಿಸ್ತೀನಿ ರೀ ಅವಳನ್ನ. ಸೊ ಹಾಗಾಗಿ ಮ್ಯಾಚ್ ಆಗಲಿ ಅಂತ ಇದು ತೊಗೊಂಡು ಬಂದೆ. ನಾನು ತುಂಬ ಹಳೇ ಡ್ರೆಸ್ಸು, ನಾನು ಆಗುತ್ತೋ ಇಲ್ವೋ ಅಂತ ಸುಮ್ಮನೆ ಟ್ರೈ ಮಾಡಿದೆ, ಆಗ್ಬಿಡ್ತು. ಸೊ ವೆರಿಂಗ್ ದಿಸ್. ಬಿರಿಯಾನಿ ಯಮ್ಮಿ ಆಗಿದೆ, ಸಕ್ಕದಾಗಿದೆ, ವರ್ತ್ ಇಟ್. ಹೊಟ್ಟೆ ಹಸ್ತಿರೋದಕ್ಕೂ ಅದಕ್ಕೂ ಸೂಪರ್. ಕತ್ಲೇನೆ ಆಗೋಯ್ತು. ಇವಾಗ ಬೀಚ್ ಹತ್ರ ಹೋಗಿ ಒಂದು ರೌಂಡ್ ಬರೋಣ ಅಂತ ಹೋಗೋಣ. ಶಮ, ದಾಟ್ಸ್ ಆರ್ ರೂಮ್. ಅದು ನಮ್ಮ ರೂಮು, ಅದು ಬೀಚು. ಇವಾಗ ಅಲ್ಲಿಂದ ಇಳಿದ್ಬಿಟ್ಟು ಬೀಚ್ಗೆ ಹೋಗಬೇಕು. ಕಮ್ ಲೆಟ್ಸ್ ಗೋ. ಹಿಂಗೆ ನಾವು ಹೇಳಿದ್ದು ಅಥವಾ ಪಕ್ಕದ ಇದೆ ಅನ್ಸುತ್ತೆ. ಲೋ, ಮಗಳು ಬಂದ್ಮೇಲೆ ನನ್ನೇ ಮರ್ತೋದ್ಯಲ್ಲೋ. ಹಾಯ್ ಅಮ್ಮ. ಚಿನ್ನಿ ಪಾಪ ಜಿಜ್ಜಿ. ಸ್ಯಾಂಡ್ ಪಾರ್ಟಿಕಲ್ಸ್ ಹೆಂಗ್ ಬರ್ತಾ ಇದೆ ನೋಡು. ಇಲ್ಲಿ ಲೈಟ್ಗೆ ಹೆಂಗ್ ಕಾಣುತ್ತೆ. ಚಿನ್ನಮ್ಮ, ಏನದು ಕಾಲೆಲ್ಲ ಸ್ಯಾಂಡ್? ಆರ್ ಮಾಡಿದ್ ನಿಂಗೆ ಸ್ಯಾಂಡ್? ಪಪ್ಪ ಮಾಡಿದ್ದ? ಎದುರು ಬೇಡದಮ್ಮ. ನಾವು ಶೀ ಸ್ಲೆಪ್ಟ್ ಒಂದು ಅರ್ಧ ಗಂಟೆ ಎದೊಳ್ತಾಳೆ. ನಾವು ಅಷ್ಟೊತ್ತಿಗೆ ಊಟ ಆರ್ಡರ್ ಮಾಡಿದ್ದೀವಿ. ಊಟ ಬಂದಮೇಲೆ ಊಟ ಮಾಡಿ ಹೊರಗಡೆ ಎಲ್ಲೂ ಹೋಗಲ್ಲ ಇವತ್ತು, ಅಷ್ಟೇ. ವಿಲ್ ರೆಸ್ಟ್. ನಾಳೆ ಬೆಳಗ್ಗೆ ಅದಕ್ಕೆ ಇವೆ ಪ್ಲ್ಯಾನಿಂಗ್. ಇವತ್ತು ಬೇಗ ಮಲಗಿಬಿಟ್ಟು ನಾಳೆ ಬೆಳಗ್ಗೆನೇ ಎದ್ದೋಳೋಣ. ಬಿಕಾಸ್ ಸನ್ರೈಸ್ ಸಖತ್ತಾಗಿ ಕಾಣುತ್ತೆ ಇಲ್ಲಿ. ಬೆಸ್ಟ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ವ್ಯೂ ಇದು. ಸೊ ಬೆಳಗ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಎದುರುಗಡೆನೇ ಇದಿದೆ, ಏನದು ಬೀಚ್ ಇದೆ. ಸೊ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ದ್ಯಾಟ್ಸ್ ಇಟ್. ಐ ಜಸ್ಟ್ ವಾಂಟೆಡ್ ಟು ಕಮ್ ಹಿಯರ್ ಆ್ಯಂಡ್ ಅಪ್ಡೇಟ್. ಬಾಯ್.